ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ರಾಜಸೆಟ್ ರಸ್ತೆಯಲ್ಲಿ ಪಾರ್ಕಿಂಗ್ ಶುಲ್ಕ ಸಂಗ್ರಹವೊಂದ ಏಕಾಏಕಿ ಸ್ಥಗಿತಗೊಳಿಸಿದ ಕ್ರಮದ ಕುರಿತು ಮಡಿಕೇರಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ತೀವ್ರ ಚರ್ಚೆ ನಡೆಯಿತು. ನಗರಸಭೆಯ ಸಭಾಂಗಣದಲ್ಲಿ ಅಧ್ಯಕ್ಷೆ ಪಿ. ಕಲಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿಷಯ ಪ್ರಸ್ತಾಪ ಮಾಡಿದ ಎಸ್ಡಿಪಿಐನ ಸದಸ್ಯ ಅಮೀನ್ ಮೊಯ್ಸಿನ್ ಅವರು, ರಾಜಸೆಟ್ ಬಳಿ ವಾಹನ ಪಾರ್ಕಿಂಗ್ ಶುಲ್ಕ ವಸೂಲಾತಿ ಸ್ಥಗಿತಗೊಂಡಿದೆ. ಈ ದಿಢೀರ್ ನಿರ್ಧಾರಕ್ಕೆ ಕಾರಣವೇನೆಂದು ಪ್ರಶ್ನೆ ಮಾಡಿದರು. ಬಿಜೆಪಿ ಸದಸ್ಯ ಕೆಎಸ್ ರಮೇಶ್ ಅವರು ಮಾತನಾಡಿ, ರಾಜಸೆಟ್ ಬಳಿ ವಾಹನ ಪಾರ್ಕಿಂಗ್ ಶುಲ್ಕ ವಸೂಲಾತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಒದಗಿಸುವಂತೆ ಒತ್ತಾಯಿಸಿದರು. ಸಭೆಗೆ ನೀವು ಹೇಳಿದ ಸೂಚನೆ ಮೇರೆಗೆ ಮಾಡಿದ್ವಿ ಅಂತ ತಿಳ್ಕೊಳ್ಳಪ್ಪ. ನಮಗೆ ಆ ಸಭೆಯಲ್ಲಿ ಸ್ವಾರಿ ಕೇಳೋ ವಿಷಯನೇ ಇಲ್ಲ, ಆ ಶಬ್ದವೇ ಇಲ್ಲ. ಯಾಕೆ ಸಭೆ ಕರೆದಿಲ್ಲ ಅಂತ ಹೇಳಿ ಅಧ್ಯಕ್ಷರಿಗೆ ಸ್ವಾರಿ ಕೇಳೋ ವಿಚಾರವೇ ಇಲ್ಲ. ಆದರೆ ಸಭೆ ಇವತ್ತು ಕರೆಯಲಾಗಿದೆ. ಆ ಸಭೆಯಲ್ಲಿ ಇವತ್ತು 74 ಮುಖ್ಯ ಸಬ್ಜೆಕ್ಟ್ಗಳು ಮತ್ತು 2 ಸಭೆಯ ನಿರ್ಣಯಗಳು ಮಾಡಲಿಕ್ಕಿದ್ದಾವೆ. ಇವತ್ತು ಇಡೀ ಆದರೂ ಇವತ್ತು ಸಭೆ ಮುಗಿಯಲ್ಲ, ನಾಳೆ ಮುಂದೂಡುವಂಥದ್ದಿದೆ. ದಯವಿಟ್ಟು ಸುಮ್ಮನೆ ಕಾಲಹರಣ ಮಾಡದೆ ಒಂದು ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಿ. ಆಯ್ತು, ಸಭೆ ಕರೆದಿದ್ದೇವೆ, ನಿಧಾನ ಆಗಿದೆ, ಅದಕ್ಕೆ ಒಂದು ಸಂಶಯಿಸಿ ಕೊಟ್ಟಿದೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದಿರ್ಬೋದು. ಮಳೆಗಾಲದಲ್ಲಿ ಮತ್ತೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಅಮೀನ್ ಅವರು ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದಾರೆ. ನಿಜವಾಗಿ ಆರೋಗ್ಯಕರ ಒಂದು ಸಲಹೆ ಅದು, ಅದನ್ನು ನಾವು ಒಪ್ಕೊಳ್ಳೋದು. ಇನ್ನು ಮುಂದಕ್ಕೆ ನಾವು 1 ತಿಂಗಳ 1.5 ತಿಂಗಳಿಗಾಗಲೇ 45 ದಿನದೊಳಗೆ ಒಂದು ಸಭೆ ಕರೆಗೆ ದಯವಿಟ್ಟು ನೀವು ಕೌನ್ಸಿಲ್ ಸೆಕ್ರೆಟರಿನ ಹಗಲು ರಾತ್ರಿ ಕೆಲಸ ಮಾಡಿಸಿ ಈ ನಿರ್ಣಯವನ್ನು ತಗೊಂಡು ಮಾಡುವಂಥ ಕೆಲಸ ನಮ್ಮ ಕಮಿಷನರ್ಗೂ ನಮ್ಮ ಕೌನ್ಸಿಲ್ ಸೆಕ್ರೆಟರಿಗೆ ನೀಡಿ ದಯವಿಟ್ಟು ಮಾಡೋಕ್ಕೆ ಪ್ರಯತ್ನ ಮಾಡಿ. ಈ ಸಬ್ಜೆಕ್ಟ್ನ ಇಲ್ಲಿ ಮುಗಿಸಿ. ಸಬ್ಜೆಕ್ಟ್ ನಮಗೆ ತುಂಬಾ ವಿಚಾರಗಳಿದೆ, ದಯವಿಟ್ಟು ನೀವು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅವ್ರಿಗೆ ಒಂದು ಎಸ್ಸಿಸ್ಟೆಂಟ್ ಒಂದು ಶಾರ್ಟ್ ಹ್ಯಾಂಡ್ ಇರೋರನ್ನ ಕರೆಸಿ, ಶಾರ್ಟ್ ಹ್ಯಾಂಡ್ ಇರೋರನ್ನ ಅವ್ರು ರೆಸೊಲ್ಯೂಷನ್ ಇರುವಾಗ ಬರೀ ಮತ್ತವ್ರಿಗೊಂದು ಸಪೋರ್ಟಿಂಗ್ ಆಗಿ ನೀವು ಆ ರೀತಿ ಮಾಡಬೇಕು ಹೊರತು ಆ ಕಾರಣದಿಂದ ಮೀಟಿಂಗ್ ವಿಳಂಬ ಮಾಡಿ ಆ ರೀಸನ್ ಇನ್ನು ಕೊಡ್ಕೂಡ್ದು ಅಷ್ಟೇ ಹೇಳ. ಮತ್ತೆ ಇನ್ನೊಂದು ವಿಷಯ, ಈಗ ನಮ್ಮಲ್ಲಿ ಉಳಿಕಿರುವಂತದ್ದು ಬರೀ 1 ವರ್ಷ ಮಾತ್ರ. 1 ವರ್ಷದಲ್ಲಿ ನೋಡಿ, ಇಷ್ಟೊಳಗೆ ನಮಗೆ ಏನು ಸ್ಪೆಷಲ್ ಗ್ರಾಂಟ್ ನಮಗೆ ಸರ್ಕಾರದ ಬಂದಿಲ್ಲ. ಇಮಿಡಿಯೇಟ್ಲಿ ಏನಾದ್ರು ಮಡಿಕೇರಿ ಅಭಿವೃದ್ಧಿ ದೃಷ್ಟಿಯಿಂದ, ಯಾಕಂದ್ರೆ ಪ್ರತಿಯೊಂದು ರಸ್ತೆ ಕೂಡ ಹಾಳಾಗಿದೆ. ಯಾವ ರಸ್ತೆಯಲ್ಲಿ ಸಹ ಓಡಾಡ್ಲಿಕ್ಕೆ ಆಗಲ್ಲ. ಫುಲ್ ಮಳೆ ಇದೆ. ಆ ಕಾರಣದಲ್ಲಿ ಏನ್ ಗೊತ್ತಾ, ಈಗ ಎಲ್ಲಿಗೆಲ್ಲ ಉಂಟು, ಬೀದಿ ನಾಯ್ದು ಬಂತು, ನೀರು ಬಂತು, ಚರಂಡಿದು ಬಂತು, ಇನ್ನೊಂದು ಬಂತು. ಆಗ ಮೀಟಿಂಗ್ ಈ ಸಂದರ್ಭ ಅಧ್ಯಕ್ಷರ ಸೂಚನೆಯಂತೆ ಕೌನ್ಸಿಲ್ ಕಾರ್ಯದರ್ಶಿ ತಾಹಿರ್ ಅವರು ಉತ್ತರ ನೀಡಿ, ರಾಜಸೆಟ್ ಬಳಿ ಪಾರ್ಕಿಂಗ್ ಟೆಂಡರ್ ಅನ್ನು 37.85 ಲಕ್ಷ ರೂಪಾಯಿಗಳಿಗೆ ನೀಡಲಾಗಿದ್ದು, ಈ ಟೆಂಡರ್ ಮೊತ್ತದಲ್ಲಿ ಟೆಂಡರ್ದಾರರು 17.79 ಲಕ್ಷ ರೂಪಾಯಿಗಳನ್ನಷ್ಟೇ ಪಾವತಿಸಿದ್ದಾರೆ. ಸುಮಾರು 20 ಲಕ್ಷ ರೂಪಾಯಿ ಪಾವತಿಗೆ ಬಾಕಿ ಇರೋದ್ರಿಂದ ಶುಲ್ಕ ವಸೂಲಾತಿ ಸ್ಥಗಿತಕ್ಕೆ ಆದೇಶಿಸಿ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದರು. ಈ ಹಂತದಲ್ಲಿ ಮಾತನಾಡಿದ ಆಡಳಿತ ಪಕ್ಷದ ಬಿಜೆಪಿಯ ಸದಸ್ಯ SC ಸತೀಶ್, ಟೆಂಡರ್ ಮೊತ್ತದ ಪಾವತಿಗೆ ಇರುವ ನಿಯಮಾವಳಿಗಳೇನು ಮತ್ತು ಟೆಂಡರ್ದಾರರಿಂದ ಪೂರ್ಣ ಮೊತ್ತವನ್ನು ಪಾವತಿಸಿಕೊಳ್ಳದೆ ಪಾರ್ಕಿಂಗ್ ಶುಲ್ಕ ವಸೂಲಾತಿಗೆ ಅವಕಾಶ ನೀಡಿದ್ದಾದರೂ ಹೇಗೆ ಎಂದು ಅಧ್ಯಕ್ಷರ ವಿರುದ್ಧ ಹರಿಹಾಯ್ದರು. ಅಲ್ಲದೆ ಇದೇ ನಿಯಮವನ್ನು ಮಾರುಕಟ್ಟೆಯ ಮೀನು ಮತ್ತು ಕೋಳಿ ಮಾಂಸ ಮಾರಾಟ ಮಾಡ್ತಾ ಇದ್ದ ಮಳಿಗೆದಾರರಿಗೆ ಯಾಕೆ ಅನ್ವಯಿಸಿಲ್ಲ ಅಂತ ಪ್ರಶ್ನೆ ಮಾಡಿದರು. ಮೀನು ಮಳಿಗೆದಾರರು ಬಾಡಿಗೆ ನೀಡಿಲ್ಲವೆಂದು ಮಳಿಗೆ ಮುಚ್ಚಿಸಿದ ಮರುದಿನವೇ ಅದನ್ನು ತೆರೆಯಲು ಅವಕಾಶ ಮಾಡಿಕೊಟ್ಟಿದ್ದಾದರೂ ಹೇಗೆ ಎಂದು ಏರು ಧ್ವನಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯೆ ಶ್ವೇತಾ ರವೀಂದ್ರ, ಕಾಳಚಂಡ ಅಪ್ಪಣ್ಣ ಹಾಗೂ ಕಾಂಗ್ರೆಸ್ ಸದಸ್ಯ BY ರಾಜೇಶ್ ಅವರು ಧ್ವನಿಗೂಡಿಸಿದರು. ಎರಡು ಪೆಟ್ಟಿಗೆ ಹಸಿ ಮೀನು ಇಟ್ಟುಬಿಟ್ಟು ಅವರು ಜೀವನ ನಡೆಸ್ತಿದ್ದಾರೆ.
ಮಾಡಿಲ್ಲ ಸರ್. ಹಳೇದು ಹೇಳ್ರಿ, ಹಳೇದು ಹೇಳಿ. ಹೈಕೋರ್ಟ್ ಆರ್ಡರ್ ಆಗಿದೆ. ನಂತರ ಇಲ್ಲಿದು ಕೋರ್ಟಿಗೆ ಬಂದಿದೆ. 5 ಹಿಯರಿಂಗ್ 5-6 ಹಿಯರಿಂಗ್ ಆಗಿದೆ ಇದು ಅದಾಲತಲ್ಲಿ. ಮತ್ತೆ ಆರ್ಡರ್ಗೆ ಬಾಕಿ ಇದೆ. ಈಗ ಯಾವ್ದು ಲಾಸ್ಟ್ ಡೇಟಿಗೆ ಒಂದು ಆರ್ಡರ್ ಇಶ್ಯೂ ಮಾಡಿ. ನೀವು ಯಾವ್ಯಾವ ಹೋಗಿದ್ರೆ ನಿಮ್ಮ ಫೈಲ್ ತೆಗಿರಿ ನಮಗೆ. ಯಾವ್ಯಾವ ಲೋಕಲ್ ಅದಾಲತ್ಗೆ ಹೋಗಿದ್ರೆ ಫೈಲ್ ತೋರಿಸಿ. ಓದಿ ನೀವು. ಹೈಕೋರ್ಟ್ ಅಲ್ಲ ಲೋಕಲ್ ಬಗ್ಗೆ ಆರ್ಗ್ಯುಮೆಂಟ್ ಆಗ್ತದಲ್ವಾ? ಅದೇ ಹೇಳ್ತಿರೋದು ನಾನು. ಅದರಲ್ಲಿ ಫೈಲ್ ತೋರಿಸಿ ಸರ್. ಫೈಲ್ ತೋರಿಸಿ ನೋಡಿ. ಕೋರ್ಟ್ ಆರ್ಡರ್ ಏನು ಹೇಳ್ತಾರೆ ಅಂತ ಕೇಳಿ ಮತ್ತೆ ಈ ಕೋರ್ಟಿಗೆ ಕಳಿಸಿದ್ದಾರೆ. ಕೇಸ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ವಿಚಾರಣೆ ಮಾಡಿ ಆದೇಶ ಇದು ಹೊರಡಿಸಿ ನಮಗೆ ವಾಪಸ್ ಕಳಿಸಿದ್ದಾರೆ. ಈಗ ವಿಚಾರಣೆ 5-6 ಹಿಯರಿಂಗ್ ಆಗಿದೆ. ಎವ್ರಿ ಹಿಯರಿಂಗ್ ಸಮನ್ಸ್ ಬರೋದಿಲ್ಲ. ಫಸ್ಟ್ ನಮಗೆ ಏನು ಅಲ್ಲಿ ಕಳಿಸ್ತು ಆ ಪ್ರಕಾರ ನಾವು ನಮ್ಮ ಲಾಯರ್ ಕಮಿಷನರ್ ನಾವು ಅಟೆಂಡ್ ಆಗ್ತಾನೆ ಇರ್ತೀವಿ. ಅವರ ಇದು ಅಪೋಸಿಟ್ ಯಾರಿದ್ದಾರೆ ಅವರು ಅಟೆಂಡ್ ಆಗ್ತಾ ಇದ್ದಾರೆ. ಲಾಸ್ಟ್ ಹಿಯರಿಂಗ್ ಅಲ್ಲಿ ಫಾರೂಕ್ ಅಂತ ಹೇಳೋನು ಅಟೆಂಡ್ ಆಗಿಲ್ಲ. ಸೊ ಕ್ಲೋಸ್ ಮಾಡಿಸಿದ್ದು ನೀವೇ, ಓಪನ್ ಮಾಡಿಸೋದು ನೀವೇ ಅಂತಂದ್ರೆ ಬರೀ 2 ಜನಕ್ಕೆ ಮಾತ್ರ ವ್ಯಾಪಾರಕ್ಕೆ ಎಲ್ಲರಿಗೂ ಓಪನ್ ಮಾಡಕ್ ಬಿಟ್ಟಿದ್ದೀರಾ? ಯಾಕೆ? ಹಣ ಕಟ್ಟಿರೋರು ಯಾರು? ಈಗ ಹಣ ಕಟ್ಟಿ ನನಗೆ ಮಾಹಿತಿ ಕೊಡಿ. ಈಗ ಹಣ ಕಟ್ಟಿರೋರು ಯಾರ್ಯಾರು ಮಾಹಿತಿ ಕೊಡಿ. ಅವ್ರಿಗೆ ಓಪನ್ ಮಾಡಿಲ್ಲ. ಅವ್ರು ಬಿಡಿ ಯಾಕೆ? ದುಡ್ಡು ಕಟ್ಟಿದ್ರೆ ಕಳೆದ ಸಲ ಒಂದು ಕುರಿ ಮಾಂಸದ ಅಂಗಡಿ ಹಿಂಗೆ ಚರ್ಚೆ ಆಯ್ತು. ಚರ್ಚೆ ಆಗ್ಬಿಟ್ಟು ಕೊನೆಗೆ ಅದು ಒಂದು ಮೋಡಿಗೆ ತಗೊಳ್ತು, ಇನ್ನೊಂದು ಮೋಡಿಗೆ ತಗೊಳ್ತು. ಇದು ಅದೇ ಆಗ್ತಿರೋದು. ಈ ಸಂದರ್ಭ ಪೌರಾಯುಕ್ತ HR ರಮೇಶ್ ಅವರು ಮಾತನಾಡಿ, ರಾಜಸೀಟ್ ಬಳಿಯ ಪಾರ್ಕಿಂಗ್ ಶುಲ್ಕ ಸ್ಥಗಿತಗೊಳಿಸುವಂತೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಮೌಖಿಕವಾಗಿ ತಿಳಿಸಿದರು. ಈ ಬಗ್ಗೆ ಲಿಖಿತ ಹೇಳಿಕೆಯನ್ನ ತಯಾರು ಮಾಡಿ ಅವರಿಂದ ಸಹಿಯನ್ನ ಪಡ್ಕೊಂಡು ಪಾರ್ಕಿಂಗ್ ಶುಲ್ಕ ಸಂಗ್ರಹ ಸ್ಥಗಿತಕ್ಕೆ ನೋಟಿಸ್ ನೀಡಿರುವುದಾಗಿ ಸ್ಪಷ್ಟಪಡಿಸಿದರು. ಇಲ್ಲ ನಿಮ್ ಇರೋದಿತ್ತು ಆದ್ರೂ ಕೊಟ್ಟಿದಾರಲ್ಲ. ಅಲ್ಲ ಆಯ್ತು, ನೀವು ಕೊಟ್ಟು ಸಂತೋಷ ಒಪ್ಕೊಳ್ಳೋಣ. ಕಮಿಷನರ್ ನಾನು ಮಾಹಿತಿ ಕೊಟ್ರಿ, ಇವರು ಅಬ್ಜೆಕ್ಷನ್ ಹಾಕಿದ್ರು, ಅದ್ರ 10% ರೇಸ್ ಮಾಡಿ ಕಟ್ಟಿದೆ. ದುಡ್ಡು ಕಟ್ಸ್ಕೊಂಡಿದ್ದೀರಾ? ಯಾಕೆ ಕಟ್ಸ್ಕೋಬೇಕು? ಅಧಿಕಾರಿಗಳು ಕಟ್ಸ್ಕೋಬೇಕು. ಹಾಗಾದ್ರೆ ಇಂತ ಕೇಳ್ತಿದ್ದೀರಾ ನಮ್ಮನ್ನ? ನಾವು ಕೇಳ್ತಿದ್ದೀರಾ ಯಾಕೆ ಮುಚ್ಚಿದ್ರೆ ಇಂತ? ಅದನ್ನ ಹೇಳ್ತೀವಿ ಸರ್. ಒಂದ್ ನಿಮಿಷ ದುಡ್ಡು ಕಟ್ಸಿಲ್ಲ. ನಾವು 1 ವರ್ಷ ಕಟ್ಸಿಲ್ಲ. ನಾವು ಹರಾಜಿಗೆ ಬಂದಾಗ ನಾವು ಹರಾಜು ಮಾಡಕ್ ಹೋಗ್ಬೇಕಾದ್ರೆ ಅವ್ರು ಕೋರ್ಟಿಗೆ ಹೋದ್ರು, ಈ ರೀತಿ ಒಂದು ಆರ್ಡರ್ ಬಂತು. ನಾವು ಹರಾಜು ಮಾಡಲಿಲ್ಲ, ಮುಂದೂಡ್ದು. ನಾವು 24ಕ್ಕೆ 26ಕ್ಕೆ ಹರಾಜು ಹಾಕೊಟ್ಟು 28ಕ್ಕೆ ಬಂತು ಕೋರ್ಟ್ ಅಂತಂದ್ರು. ಇನ್ನು 3 ದಿವಸಕ್ಕೆ ಮುಂದೂಡೋಣ ಹರಾಜು ನಂತರ ಆಯ್ತು. ಈಗ ಯಾಕೆ ಮುಚ್ಚಿದಂತಾರ? ಅದಾದ್ಮೇಲೆ ಫೋರ್ಸ್ಫುಲಿ ವ್ಯಾಪಾರ ಮಾಡ್ತಿದ್ರು. ನಮಗೆ ಅವ್ರ ಕೈ ದುಡ್ಡು ವಸೂಲಿ ಮಾಡಬೇಕಾಯ್ತು ಹೋದ ವರ್ಷದ್ದು. ಆ ದುಡ್ಡು ವಸೂಲಿ ಮಾಡ್ಲಿಕ್ಕೋಸ್ಕರ ನಾವು ಮುಚ್ಚಿದ್ದೀವಿ. ಮುಚ್ಚಿಗೆ ವಸೂಲಿ ಮಾಡಿದ್ವಿ. ಅಲ್ಲಿ ಒಬ್ಬ ಫಾರೂಕ್ ಅಂತ ಹೇಳೋರು ಇನ್ನು 2,08,000 ರೂಪಾಯಿ ಕಟ್ಟ ಕೊಟ್ಟು ಯಾವ ರೀತಿ ವಸೂಲಿ ಮಾಡೋಣ? ಯಾರು ಕೇಳೋರು ಯಾರಿಲ್ಲ. ನಿಮಗೆ ಬೇಕಾದವ್ರಿಗೆ ಯಾಕೆ ಮಾಡ್ಕೊಡ್ತೀರಿ? ಅವ್ರ ಮೇಲೆ ನಿಮ್ಗೆ ಏನು ವೈಯಕ್ತಿಕ ದ್ವೇಷ ಇದೆ ಗೊತ್ತಿಲ್ಲ, ಅಥವಾ ನೀವು ಯಾರು ಮಾತು ಕೇಳ್ಕೊಂಡಿದ್ದೀರ ಮಾಡ್ತೀನಿ. ನೀವು ಅಧ್ಯಕ್ಷ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಗೌರವಯುತವಾಗಿ ಯೋಗ್ಯತೆ ಮಾಡ್ಕೋಬೇಕಾಗಿದೆ.
ಎಸ್ಟಿಪಿ ಸದಸ್ಯ ಅಮೀನ್ ಮೊಹಿಸಿನ್ ಮಾತನಾಡಿ, ರಾಜಸೀಟ್ ಪಾರ್ಕಿಂಗ್ ಮತ್ತು ಮೀನು ಮಾರುಕಟ್ಟೆ ಮಳಿಗೆಯ ವಿಚಾರಗಳು ವಿಭಿನ್ನವಾಗಿವೆ. ಮೀನು ಮಾರುಕಟ್ಟೆ ಮಳಿಗೆಗೆ ಸಂಬಂಧಪಟ್ಟಂತೆ ಟೆಂಡರ್ದಾರರು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ ದೂರಿನ ಹಿನ್ನೆಲೆ ನ್ಯಾಯಾಲಯ ಈ ವಿಚಾರವನ್ನು ಸ್ಥಳೀಯ ಲೋಕ ಅದಾಲತ್ನಲ್ಲಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದೆ. ಅಲ್ಲದೆ ಮಳಿಗೆಗಳ ಮೂಲ ಸೌಲಭ್ಯ ಕಲ್ಪಿಸುವಲ್ಲಿಯವರೆಗೆ ಮೀನು ಮಾರಾಟವನ್ನು ಮುಂದುವರಿಸಲು ಅವಕಾಶ ನೀಡಿದೆ ಎಂದು ಸಭೆಯ ಗಮನ ಸೆಳೆದರು. ಈಗ ಮೀನು ಮಾರ್ಕೆಟ್ ಅಧ್ಯಕ್ಷರೇ ಹೋಗಿದ್ರು ಏನು ರೀಟೆಂಡರ್ ಮಾಡಬಾರ್ದು, ಯಾಕಂದ್ರೆ ನಮಗೆ ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ ಅಂತ ಹೇಳಿ ರೀಟೆಂಡರ್ಗೆ ಹಾಕಿದ್ರು. ಆಗ ಕೋರ್ಟ್ ಏನ್ ಮಾಡಿತ್ತು, ತಾತ್ಕಾಲಿಕವಾಗಿ ಸ್ಟೇ ಮಾಡಿತ್ತು. ಅಲ್ಲಿ ತೀರ್ಪು ಹೈಕೋರ್ಟ್ ಏನ್ ತೀರ್ಮಾನ ಮಾಡ್ತು ಅಂತ ಹೇಳಿದ್ರೆ, ನೀವು ಮೂಲಭೂತ ಸೌಕರ್ಯ ಕೊಡುವವರೆಗೂ ಅವರಿಗೆ ಅಂಗಡಿಯನ್ನ ತೆರವು ಮಾಡಿ ಕೊಡಬೇಕು. ಈ ವಿಚಾರವನ್ನ ಇತ್ಯರ್ಥ ಮಾಡಲಿಕ್ಕೆ ಮಡಿಕೇರಿಯ ಲೋಕ ಅದಾಲತ್ ಕೋರ್ಟಿಗೆ ಕಳಿಸಿದ್ರು. ಲೋಕ ಅದಾಲತ್ನಲ್ಲಿ ಅವರು ದಾವೆದಾರರು ಮತ್ತು ನಗರಸಭೆಯ 2 ಅಡ್ವೊಕೇಟ್ಗಳಲ್ಲಿ ಪ್ರತಿನಿಧಿಸಿ ಅಲ್ಲಿ ವಿಚಾರ ವಿನಿಮಯ ಎಲ್ಲ ನಡೆದಾದ ಮೇಲೆ ನಮ್ಮ ಲೋಕ ಅದಾಲತ್ ಏನು ತೀರ್ಪು ಕೊಡ್ತು ಗೊತ್ತಾ, ಇವ್ರ ಹತ್ರ ಪೂರ್ಣ ಹಣವನ್ನು ಕಳಿಸಿ ಮುಂದಿನ ನೀವು ಮೂಲಭೂತ ಸೌಕರ್ಯ ಆಗುವವರೆಗೂ ನೀವು ಅವರಿಗೆ ತೆರವು ಮಾಡಿಕೊಡಿ ಅಂತ. ಆ ಆದೇಶ ನೀವು ಪಾಲನೆ ಮಾಡಬೇಕಾ ಬೇಡವಾ? ನೀವು ಮಾಡದಿದ್ದರೆ ಕಂಟೆಂಪ್ಟ್ ಕೋರ್ಟ್ ಆಗುತ್ತಾ ಇಲ್ವೋ? ನಿಮಗೆ ಕೋರ್ಟ್ ಆದೇಶ ಇದೆ, ಅದು ಬೇರೆ. ನಾವು ಕೇಳ್ತಾ ಇರೋದು ಇಲ್ಲಿ ಪಾರ್ಕಿಂಗ್ ವಿಚಾರದಲ್ಲಿ ಅವನು ದುಡ್ಡು ಕಳಿಸಿಲ್ಲ ಅಂತ ಹೇಳುವಾಗ ಅದನ್ನ ಕಳಿಸಬೇಕಾಗಿತ್ತು. ನಗರಸಭೆಯಲ್ಲಿ ನಡೆದಿರುವ ಎಲ್ಲ ಹರಾಜು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ತನಿಖೆ ಆಗಬೇಕೆಂದು ಎಸ್ಸಿ ಸತೀಶ್ ಅವರು ಒತ್ತಾಯಿಸಿದರು. ತನಿಖೆ ಆಗಬೇಕು. ನಾನು ಇದನ್ನ ಹೇಳೋದನ್ನ ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ನಾನು ಮಾಡ್ಕೊಂಡು ನಾನು ಎಲ್ಲಿ ತಲುಪಿಸ್ತೇನೆ. ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗ್ಬೇಕು. ಯಾವ ಸಿಬ್ಬಂದಿಗಳು BC ಲೆವೆಲ್ ತನಿಖೆ ಆಗ್ಬೇಕು. ಇದು ಮಾಡಿ ಹೌದು. ಮತ್ತೆ ಯಾಕೆ ನೀವು ಮಾಡಲ್ವಾ? ಹೌದು ಹೌದು ಏನಂತಿದೆ ಓದಿ. ಹೈಕೋರ್ಟ್ ಆರ್ಡರ್ ಇಲ್ಲ ಅಂತ ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿದ್ರಲ್ಲ ಅವರು, ಆರ್ಡರ್ ಇಲ್ಲ ಅಂತ ಹೇಳಿದ್ರಲ್ಲ ಅವರು ಹೇಳಿದ್ರಲ್ಲ. ಈಗಾಗಲೇ ಸ್ಥಗಿತಗೊಳಿಸಲಾಗಿರುವ ಮೀನು ಮಳಿಗೆಗಳಿಂದ ಪುನರಾರಂಭ ಮಾಡಲು ಅವಕಾಶ ನೀಡುವಂತೆ ಸದಸ್ಯರು ಮಾಡಿದ ಒತ್ತಾಯಕ್ಕೆ ಅಧ್ಯಕ್ಷರು ಒಪ್ಪಿಗೆಯನ್ನ ಸೂಚಿಸಿದರು. ಮಡಿಕೇರಿ ಚೈನ್ಗೇಟ್ ಬಳಿ ನೂತನವಾಗಿ ನಿರ್ಮಿಸಿದ ಬಸ್ ತಂಗುದಾಣವನ್ನು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಉದ್ಘಾಟಿಸಿದರು. ಮಡಿಕೇರಿಯ ಚೈನ್ಗೇಟ್ ಬಳಿ ಹಿಂದೆ ಒಂದು ಬಸ್ ತಂಗುದಾಣವಿದ್ದು ಅದು ಅವೈಜ್ಞಾನಿಕವಾಗಿ ಕೂಡಿದ್ದು, ಆ ತಂಗುದಾಣದಿಂದ ಗೌಡ ಸಮಾಜದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಬರುವ ವಾಹನಗಳಿಗೆ ಸಮಸ್ಯೆ ಆಗ್ತಾ ಇತ್ತು. ಈ ಹಿಂದೆ ಕೆಲವು ಅಪಘಾತಗಳು ಕೂಡ ಅದೇ ಸ್ಥಳದಲ್ಲಿ ಸಂಭವಿಸಿತ್ತು. ಕೆಳಭಾಗದಿಂದ ಬರುವಂತಹ ವಾಹನ ಸವಾರರಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ವಾಹನಗಳು ಕಾಣದೆ ಸಾಕಷ್ಟು ಅಪಘಾತಗಳು ಸಂಭವಿಸಿ ಸಾವು ನೋವುಗಳು ಕೂಡ ಉಂಟಾಗಿತ್ತು. ಈ ಹಿನ್ನೆಲೆ ಅವೈಜ್ಞಾನಿಕವಾಗಿರುವ ತಂಗುದಾಣವನ್ನು ಕೆಡವಿ ಹಾಕುವಂತೆ ಸ್ಥಳೀಯರ ಒತ್ತಾಯ ಕೇಳಿಬಂದ ಹಿನ್ನೆಲೆ ಬಸ್ ತಂಗುದಾಣವನ್ನು ಕೆಡವಿ ಹಾಕಲಾಗಿತ್ತು. ಬಳಿಕ ಪರ್ಯಾಯ ಸ್ಥಳದಲ್ಲಿ ಸೂಕ್ತ ಬಸ್ ತಂಗುದಾಣ ನಿರ್ಮಾಣ ಮಾಡಿಕೊಡುವಂತೆ ಒತ್ತಾಯ ಕೇಳಿಬಂದ ಹಿನ್ನೆಲೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಹಾಗೂ ಮಡಿಕೇರಿ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ತಂಗುದಾಣವನ್ನು ನಿರ್ಮಿಸಲಾಗಿದ್ದು, ನೂತನ ಬಸ್ ತಂಗುದಾಣವನ್ನು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಉದ್ಘಾಟಿಸಿದರು. ಕೊಡ್ತಾರೆ ಅವರು ನಗರಸಭೆ ಇರ್ಬೋದು, ಸದಸ್ಯರಂದ್ರೆ ನಾವು ಅದೇ ರೀತಿಗೆ ವಿಚಾರದಲ್ಲಿ ಬೇರೆ ಕಡೆಯಲ್ಲಿ ಆಗಿಲ್ಲ ಬೇರೆ ಶಕ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ. ಈ ಸಂದರ್ಭ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರಗೌಡ, ಹಿಂದೆ ಅವೈಜ್ಞಾನಿಕವಾಗಿ ಇದ್ದ ಬಸ್ ತಂಗುದಾಣವನ್ನು ಕೆಡವಿದ ಬಳಿಕ ಪರ್ಯಾಯ ಬಸ್ ತಂಗುದಾಣಕ್ಕೆ ಮನವಿಗಳು ಬಂದಿದ್ದು, ಶಾಸಕರ ನಿಧಿಯಿಂದ ಎಲ್ಲವನ್ನ ಭರಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ನಮ್ಮೊಂದಿಗೆ ಲಯನ್ಸ್ ಸಂಸ್ಥೆ ಕೂಡ ಸಹಕಾರ ನೀಡಿರುವುದರಿಂದ
ಬಹಳ ಸುಸಜ್ಜಿತವಾದ ಬಸ್ ತಂಗುದಾಣವೊಂದ ಸಾರ್ವಜನಿಕರಿಗೆ ನಿರ್ಮಿಸಿಕೊಡಲಾಗಿದೆ ಎಂದರು. ಮುನ್ಸಿಪಾಲಿಟಿ ಆಮೇಲೆ ನಮ್ಮ NH ಅವರು ಒಂದು ರೀತಿಲಿ ಅವಕಾಶ ಕೊಟ್ಟು ಮಾತ್ರ ಎಷ್ಟೋ ಜನಕ್ಕೆ ಆ ಬಸ್ ಸ್ಟ್ಯಾಂಡ್ ಇಲ್ಲದಂಥ ಸಂದರ್ಭದಲ್ಲಿ ನಮಗೆ ಜನಕ್ಕೆ ಬಿಸಿಲಲ್ಲಿ ನಿಲ್ಲಕ್ಕೆ ಒಂದು ರೀತಿಲಿ ಪ್ಲಸ್ ಮಳೆ ಟೈಮಲ್ಲಿ ಬಂದಾಗೂ ಸಾರ್ವಜನಿಕರಿಗೆ ಅನುಕೂಲ ಆಗಂತ ಕೆಲಸ ಇರಲಿಲ್ಲ. ಮಾತ್ರ ಆ ಜಂಕ್ಷನ್ ಇಟ್ ವಾಸ್ ನಾಟ್ ಟೆಕ್ನಿಕಲಿ ಅಂಡ್ ಸೈಂಟಿಫಿಕ್ಲಿ ವೈಬಲ್ ಆ ಪಾಯಿಂಟ್ ಅಲ್ಲಿ. ಅದಕ್ಕೆ ಒಂಚೂರು ಹಿಂದೆನೆ ಒಂಚೂರು ಜಾಗದಲ್ಲಿ ಒಳಗಡೆನೆ, ಯಾಕಂದ್ರೆ ಒಂದು ಲೇಬೈ ಮಾಡಿದ್ರೇನೆ ನಮ್ಮ ಅನಿಸಿಕೆ ಗಾಡಿಗಳಿಗೆ ಪ್ಲಸ್ ಟ್ರಾಫಿಕ್ಗೆ ಅನುಕೂಲ ಆಗಂತ ಈ ಪ್ರೋಗ್ರಾಮು ನಮ್ಮ ಲಯನ್ಸ್ ಅಧ್ಯಕ್ಷರು ಸಮಸ್ತ ಎಲ್ಲ ಪದಾಧಿಕಾರಿಗಳು ಹಾಗೆ ಗವರ್ನರ್ ಆದಂತ ಅರವಿಂದ್ ಜಿ ಅವರು ಬಂದಿದ್ದಾರೆ. ಅವ್ರ ತಂಡದ ಎಲ್ಲ ಲಯನ್ಸ್ ಅವರಿಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಾವು ಮಾಡೋ ಕೆಲಸ ಅರ್ಧ ಆದ್ರೂ ಮಾಡಿದ್ರಿ ಅಂತ ನಮ್ಗೆ ಖುಷಿ. ಭಾರ ನಮ್ಮ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದ್ರೆ ಇನ್ನೂ ನಾವು ಹಣಕಾಸು ವ್ಯವಸ್ಥೆ ಮಾಡ್ಬೇಕಾದ್ರೆ ನಾವು ಎಲ್ಲೆಲ್ಲೋ ಖಾಲಿ ಕರ್ಕೊಂಡು ಮಾಡ್ಬೇಕಾಗಿತ್ತು. ಮತ್ತೆ ನೀವು ಹೇಳ್ದಂಗೆ ಲೈನ್ ಸಂಸ್ಥೆ ನೀವು ಹೇಳ್ದಂಗೆ ಸ್ಥಾಪನೆ ಆಗಂತ ಸಂದರ್ಭದಲ್ಲಿ ಅಲ್ಲಿ ಗಂಟೆ ಇಲ್ಲಿ ಗಂಟೆ ನಿರಂತರವಾಗಿ ಸಾರ್ವಜನಿಕ ಕೆಲಸ ಮಾಡ್ಕೊಂಡ್ ಬಂದಿದ್ರ, ಸಾರ್ವಜನಿಕ ಸೇವೆ ಮಾಡ್ಕೊಂಡ್ ಬಂದಿದ್ರ. ನಾವು ನಿಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡಿಕ್ಕೆ ನನಗೂ ಖುಷಿಯಾಗಿದೆ. ಯಾಕಂತಂದ್ರೆ ನಿಮಗೆ ರಾಜಕೀಯದ ಅವಶ್ಯಕತೆ ಏನಿಲ್ಲ, ನಮಗೆ ರಾಜಕೀಯದ ಅವಶ್ಯಕತೆ ಇದೆ. ಆದ್ರೆ ನೀವು ಹೇಳ್ದಂಗೆ ಎಲ್ಲರೂ ಸೇರ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಂತ ಕೆಲಸ ವಿ ಶುಡ್ ಆಲ್ ವರ್ಕ್ ಟುಗೆದರ್. ಅದಕ್ಕೆ ನಮ್ಮ ಲಯನ್ಸ್ಗೆ ದೊಡ್ಡ ಚಪ್ಪಾಳೆ ತಟ್ಟಲೇಬೇಕು. ಯಾಕಂತಂದ್ರೆ ಮಡಿಕೇರಿ ಲಯನ್ಸ್ ಸಂಸ್ಥೆಯ ಟ್ರಸ್ಟಿ ಅಂಬೇಕಲ್ ನವೀನ್ ಮಾತನಾಡಿ, ಸಾರ್ವಜನಿಕರ ಬೇಡಿಕೆ ಮೇರೆಗೆ ಲಯನ್ಸ್ ಸಂಸ್ಥೆಯ ಸಹಯೋಗದಲ್ಲಿ 3 ಲಕ್ಷ ರೂಪಾಯಿ ವೆಚ್ಚದ ಬಸ್ ತಂಗುದಾಣವೊಂದ ನಿರ್ಮಾಣ ಮಾಡಲಾಗಿದೆ ಎಂದರು. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಹಾಗೂ ಮಡಿಕೇರಿಯ ವಿಶೇಷ ಶಾಸಕರಾದ ಶ್ರೀಯುತ ಡಾಕ್ಟರ್ ಮಂತ್ರಗೌಡ ಇವರ ಶಾಸಕರ ವಿಶೇಷ ಸಹಕಾರದಿಂದ ಇದರಿಂದ ಈಗ ಮಡಿಕೇರಿಯ ಚನ್ನಗೇಟ್ನಲ್ಲಿ ನೂತನವಾಗಿ ಪ್ರಯಾಣಿಕರ ಒಂದು ಬಸ್ ತಾಣ ಈಗಾಗಲೇ ಲೋಕಾರ್ಪಣೆಗೊಂಡಿದೆ. ತುಂಬ ಬೇಡಿಕೆಯಿದ್ದಂಥ ನಮ್ಮ ಇಲ್ಲಿ ಸ್ಥಳೀಯರು ನಮ್ಮ ಲೈಫ್ ಕ್ಲಬ್ ತುಂಬ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ನಮಗೊಂದು ಬಸ್ ತಂಗುದಾಣ ಬೇಕಿದೆ, ನಿಂದೊಂದಿತ್ತು ಅದನ್ನು ನಗರಸಭೆಯಿಂದ ಕೇಳಿದ್ದಾರೆ ಅಂತ ಹೇಳುವಂಥ ಅವರ ಎಲ್ಲರ ಒಪ್ಪಿಗೆ ಕೋರಿಕೆ ಮೇರೆಗೆ ನಾವು ನಮ್ಮ ಸಮಿತಿಯಲ್ಲಿ ಲಯನ್ಸ್ ಸಮಿತಿಯಲ್ಲಿ ಇದರ ಬಗ್ಗೆ ಚರ್ಚೆಯಾಗಿ ಮಾಡಲೇಬೇಕಂತ ತೀರ್ಮಾನ ಹಮ್ಮಿಕೊಂಡು ಅದರಂತೆ ನಾವು ಮತ್ತು ನಮ್ಮ ಕ್ಷೇತ್ರ ಶಾಸಕರಂಥ ಡಾಕ್ಟರ್ ಮಂತ್ರಗೌಡ ನೆರವಿನಿಂದ ಒಟ್ಟು 3 ಲಕ್ಷ ವೆಚ್ಚದಲ್ಲಿ ನಮ್ಮ ಈ ಕಾಮಗಾರಿಯನ್ನು ಹಮ್ಮಿಕೊಂಡು ಈಗಾಗಲೇ ಉದ್ಘಾಟನೆಗೊಂಡಿದೆ. ಕಾರಣ ಸೂಕ್ತ ಸ್ಥಳದಲ್ಲಿ ಇದೊಂದು ಕಾರ್ಯಕ್ರಮ ಲಯನ್ಸ್ ಕ್ಲಬ್ ಅವರು ಹಮ್ಮಿಕೊಂಡಿರೋದು, ಅದಕ್ಕೆ ಸಹಕರಿಸತಕ್ಕಂಥ ಡಾಕ್ಟರ್ ಮಂತ್ರಗೌಡ ಕೂಡ ಸಹಕಾರವನ್ನು ಹೇಳ್ತಾ ಈ ಬಸ್ ಶೆಲ್ಟರನ್ನು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸದುಪಯೋಗಿಸ್ಕೊಳ್ಳಿ. ಹಾಗೆ ಮಾನ್ಯ ಶಾಸಕರು ಹೇಳಿದಾಗ ಮುಂದಿನ ದಿನಗಳಲ್ಲಿ ಚರಂಡಿ ಕೆಲಸ ಇರ್ಬೋದು ಅಥವಾ ಒಂದು ಲೇಬಿ ಮಾಡುವಂಥ ಕೆಲಸಗಳನ್ನು ಮಾನ್ಯ ಡಿಪಾರ್ಟ್ಮೆಂಟ್ನವರು ಆದಷ್ಟು ಬೇಗ ಮಾಡ್ತಾರೆ ಅಂತ ಹೇಳ್ತಾ ನಾನು ಕುಶಾಲನಗರ ಜನತಾ ಕಾಲೋನಿ ಹಾಗೂ ಮುಳ್ಳುಸೊಗೆ ಗ್ರಾಮದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಸಾರ್ವಜನಿಕರಿಗೆ ಅನ್ನದಾನ ಕಾರ್ಯಕ್ರಮಕ್ಕೆ ಪೊಲೀಸ್ ವೃತ್ತ ನಿರೀಕ್ಷಕ ದಿನೇಶ್ ಕುಮಾರ್ ಅವರು ಚಾಲನೆ ನೀಡಿದರು. ಪುನೀತ್ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇವರೊಂದಿಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಎಲ್ಲ ಸದಸ್ಯರು, ಎಲ್ಲ ಪತ್ರಕರ್ತರು, ಮುಂಭಾಗದ ಎಲ್ಲ ಮುಖಂಡರುಗಳು ಕೂಡ ಆಗಮಿಸಿದ್ದಾರೆ. ಮೈಸೂರು ದಯವಿಟ್ಟು ಮೈಸೂರು ಹೋಗಬೇಕು. ಕಲಿತ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಶಿವರಾಜರವರನ್ನ ದಯವಿಟ್ಟು ಕಲಿತಿದ್ದಾರೆ, ಹೋಗಬೇಕು. ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕಾರ್ಯಕ್ರಮ ಇವತ್ತೇನು ಪುನೀತ್ ರಾಜ್ಕುಮಾರ್ ಅವರದ್ದು ನಮ್ಮನ್ನೆಲ್ಲ ಅಗಲಿ ಇವತ್ತಿಗೆ 4 ವರ್ಷ ಆಯಿತು. ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಈಗ 4 ವರ್ಷದಿಂದನೂ ಕೂಡ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ.
ಇದು 4ನೇ ವರ್ಷ ನಾವು ಅನ್ನದಾನ ಮಾಡ್ತಾ ಇರೋದು. ಈಗಾಗಲೇ ಪುನೀತ್ ರಾಜ್ಕುಮಾರ್ ಹೋದ್ರು ನಮ್ಮನ್ನೆಲ್ಲ ಬಿಟ್ಟು, ಆದರೆ ಇವತ್ತು ಸಮೇತ ನಮ್ಮ ಮನಸ್ಸಿಂದ ಅವ್ರು ಇಲ್ಲೂ ಸಮೇತ ಹೋಗಲಿಲ್ಲ. ಅವ್ರು ಹೇಳ್ಕೊಟ್ಟಂಥ ಒಳ್ಳೆ ಕೆಲಸಗಳು ಇದೆಲ್ಲ ಕೂಡ ನಮಗೆ ಇವತ್ತು ಮಾದರಿಯಾಗಿದೆ. ಇನ್ನೂ ಕೂಡ ಪ್ರತಿ ವರ್ಷ ಇದೇ ರೀತಿ ಅನ್ನದಾನ ಮಾಡೋದಿರ್ಬೋದು, ಮುಂದಿನ ದಿನಗಳಲ್ಲಿ ರಕ್ತದಾನ ಒಂದು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಇದು ಪ್ರತಿ ವರ್ಷ ಸಮೇತ ಮುಂದುವರುತ್ತೆ. ಕೊನೆಯದಾಗಿ ಹೇಳೋದೊಂದೇ, ಅವತ್ತು ಎಂದಿಗೂ ಸಮೇತ ಅವತ್ತು ಯಾವತ್ತೂ ಸಮೇತ ನಮ್ಮ ಮನಸ್ಸಿಂದ ಅವ್ರು ಹೋಗಲ್ಲ. ಅವ್ರು ಹೇಳ್ಕೊಡ್ತಿರ್ತಕ್ಕಂಥ ಆದರ್ಶವಾದ ಮಾತುಗಳು ಅದ್ರ ಪ್ರಕಾರ ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ಬಳಗದಿಂದ ಇದು ಪ್ರತಿ ವರ್ಷ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗ್ತದೆ. ಸುಮಾರು ಒಂದು 2,000 ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಿದ್ದು. ಈಗಾಗಲೇ ಅನ್ನದಾನ ಅಂತ್ಯಗೊಂಡಿದೆ. ಎಲ್ಲವೂ ಸಮೇತ ಒಳ್ಳೆ ರೀತಿಯಲ್ಲಿ ಆಗಿದೆ. ನಮ್ಮ ಅಧ್ಯಕ್ಷರು ಶಿವರಾಜ್ ಅವರು, ಪುನೀತ್ ರಾಜ್ಕುಮಾರ್ ಬಳಗದ ಅಧ್ಯಕ್ಷರು, ಅವರು ಕೂಡ ಮನೆಯಲ್ಲಿದ್ದು ಎಲ್ಲರೂ ಸಮೇತ ಮಾಡಿದ್ದಾರೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿ ಕೂಡ 2,000 ಮಂದಿಗೆ ಚಿಕನ್ ಬಿರಿಯಾನಿ ಮತ್ತು ವೆಜ್ ಪಲಾವ್ ವಿತರಣೆ ಮಾಡಲಾಯಿತು. ಈ ದಿನ ನಾವು ನಮ್ಮ ಕರ್ನಾಟಕ ಚಕ್ರವರ್ತಿ ಅನ್ಬೋದು ಪುನೀತ್ ರಾಜ್ಕುಮಾರ್ 4 ವರ್ಷಗಳಾಗಿದೆ. ಅವರು ಕಳೆದೋಗಿದ್ದ ನಮ್ಮ ಮನಸ್ಸಲ್ಲಿ ಈಗಲೂ ಕಣ್ಮುಂದೆ ಬರ್ತಾ ಇದೆ. ನಾವು ಪ್ರತಿ ವರ್ಷವೂ ಸಹ ಇದು 4ನೇ ವರ್ಷವೂ ಸಹ ಅನ್ನದಾನ ಕಾರ್ಯಕ್ರಮ ಮಾಡಿ ಜನತಾ ಕಾಲನಿ ಮುಳುಸೋಗೆ ಗ್ರಾಮದಿಂದ ಪ್ರತಿ ವರ್ಷ ಒಂದು 50-60 ಜನ ಹುಡುಗರು ಅನ್ನದಾನ ಕಾರ್ಯಕ್ರಮ ಸಹ ಸುಮಾರು ಒಂದು 2,000 ಜನಕ್ಕೆ ಅನ್ನದಾನ ಕಾರ್ಯಕ್ರಮ ವರ್ಷ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದೇ ರೀತಿ ನಾವು ಮುಂದಿನ ವರ್ಷವೂ ಸಹ ಇದೇ ಒಂದು ಉತ್ಸವದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ರಕ್ತದಾನ ಅಭಿಷೇಕವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ನಮ್ಮೆಲ್ಲ ಟೀಮಿನ ಸದಸ್ಯರು ಹಾಗೂ ನಮ್ಮ ಟೀಚರ್ ಸ್ನೇಹಿತರು ಸಹ ಸಹಕಾರ ಕೊಡ್ತಾರೆ. ವರ್ಷವೂ ಸಹ ನಮ್ಮ ಕೈಲಾಗಿ ಸಹಾಯ ಸಹ ಈ ಒಂದು ಸಹಪಾಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಕೈಲಾದ ಒಂದು ಏನು ಧನ ಸಹಾಯ ಮಾಡಿದ್ದಾರೆ ಎಲ್ಲರೂ ಮುಂದಿನ ಪುನಃ ಒಂದ್ಸರಿ ಕೇಳ್ಕೊತೀನಿ. ಮತ್ತೆ ಒಟ್ಟಿಗೆ ಬಗ್ಗೆ ಆಯ್ತಾಯ್ತಾಯ್ತು. ಈ ಸಂದರ್ಭ ಅಭಿಮಾನಿ ಬಳಗದ ಕಾರ್ಯದರ್ಶಿ ಸಚಿನ್, ಲೋಕೇಶ್, ಅಭಿಮಾನಿ ಬಳಗದ ಅಧ್ಯಕ್ಷ ಶಿವರಾಜ್ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು. ಬದಲಾವಣೆ ಜಗದ ನಿಯಮ. ಕಾಲಕ್ಕೆ ತಕ್ಕಂತೆ ಮನುಷ್ಯನ ಆಚಾರ ವಿಚಾರ ಪದ್ಧತಿ ಬದಲಾಗುವುದು ಸರ್ವೇ ಸಾಮಾನ್ಯ. ಈ ಬಾರಿ ಬದಲಾವಣೆಯ ಸರದಿ ಕರ್ನಾಟಕ ಪೊಲೀಸರ ಟೋಪಿಯದ್ದು. ಸುಮಾರು 70 ವರ್ಷಗಳಿಂದಲೂ ಒಂದೇ ಮಾದರಿಯಿಂದ ಉಳಿಸಿಕೊಂಡು ಬಂದಿದ್ದ ನಮ್ಮ ಆರಕ್ಷಕ ಸಿಬ್ಬಂದಿಗಳ ಟೋಪಿ ಇಂದಿನಿಂದ ಹಂತ ಹಂತವಾಗಿ ಬದಲಾವಣೆಗೊಳ್ಳಲಿದೆ. ಇದುವರೆಗೂ ನಮ್ಮ ಪೊಲೀಸರು ಧರಿಸ್ತಾ ಇದ್ದ ಸ್ವಲ್ಪ ಭಾರವೆನಿಸುವ ಸ್ಲೋಚ್ ಹ್ಯಾಟ್ ಬದಲಿಗೆ ಹಗುರವಾದ ಪೀಕ್ ಕ್ಯಾಪ್ ಅನ್ನು ವಿತರಿಸಲಾಗಿದೆ. ಮಂಗಳವಾರ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಪೊಲೀಸ್ ಸಿಬ್ಬಂದಿಗಳಿಗೆ ಪೀಕ್ ಕ್ಯಾಪ್ ಅನ್ನು ಬಿಡುಗಡೆಗೊಳಿಸಿದರು. ಪ್ರಥಮ ಹಂತದಲ್ಲಿ ಸುಮಾರು 600 ಪೊಲೀಸ್ ಸಿಬ್ಬಂದಿಗಳಿಗೆ ಪೀಕ್ ಕ್ಯಾಪ್ ವಿತರಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಕ್ಯಾಪ್ ವಿತರಿಸುವುದಾಗಿ ಗೃಹ ಇಲಾಖೆ ತಿಳಿಸಿದೆ. ಒಟ್ಟಿನಲ್ಲಿ ಕಳೆದ 70 ವರ್ಷಗಳಿಂದ ನಮ್ಮ ಪೊಲೀಸರ ತಲೆ ಮೇಲೆ ರಾರಾಜಿಸ್ತಾ ಇದ್ದ ಒಂದು ಭಾಗದಲ್ಲಿ
ಮಡಿಕೆ ಹೊಂದಿದ ದಪ್ಪನೆಯ ಟೋಪಿ ಬದಲಿಗೆ ಹಗುರವಾದ ಕ್ಯಾಪ್ ಬರಲಿದೆ. ಪೊಲೀಸ್ನವರು ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಮತ್ತು ಹೆಡ್ ಕಾನ್ಸ್ಟೇಬಲ್ಗಳು ಅವರೆಲ್ಲರೂ ಕೂಡ ಸ್ಲೋಚ್ ಹ್ಯಾಟ್ಗಳನ್ನು ಧರಿಸ್ತಾ ಇದ್ರು. ತಲೆ ಮೇಲೆ ಸ್ಲೋಚ್ ಹ್ಯಾಟ್ಗಳನ್ನು ಧರಿಸ್ತಾ ಇದ್ರು. ನಾನು ಪೊಲೀಸ್ ಮಹಾನಿರ್ದೇಶಕರು ಮತ್ತು IGP ಇವ್ರ ಕಚೇರಿಗೆ ಹೋಗಿದ್ದೆ. ಅಲ್ಲಿ ಒಂದು ಪ್ರಸ್ತಾವ ಬಂತು, ಕ್ಯಾಪ್ಗಳನ್ನು ಬದಲಾಯಿಸೋಣ ಅಂತೇಳಿ. ನಾನು ಇವತ್ತು ನೀವೆಲ್ಲ ತಲೆ ಮೇಲೆ ಹಾಕೊಂಡಿದ್ದೀರಲ್ಲ, ಈ ಕ್ಯಾಪ್ಗಳನ್ನು ಆಯ್ಕೆ ಮಾಡಿದವನೇ ನಾನು. ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಈ ಪೀಕ್ ಕ್ಯಾಪ್ಗಳನ್ನು ಹಾಕೊಳ್ತಕ್ಕಂಥದ್ದು ಜಾರಿನಲ್ಲಿತ್ತು. ನಮ್ಮ ಪೊಲೀಸ್ನವ್ರಿಗೂ ಯಾಕೆ ಹಾಕಬಾರ್ದು? ಇದರಿಂದ ಅವರ ಆರೋಗ್ಯ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಉದ್ದೇಶದಿಂದ ಈ ಸ್ಲೋಚ್ ಹ್ಯಾಟ್ಗಳಿಂದ ಸ್ವಲ್ಪ ಅನಾನುಕೂಲ ಆಗ್ತಾ ಇತ್ತು. ಸುಮಾರು ಯಾವಾಗ ಇದು ಬಂದದ್ದು ಸ್ಲೋಚ್ ಹ್ಯಾಟ್ಗಳು? 56ನೇ ಇಸ್ವಿಯಿಂದ ಸ್ಲೋಚ್ ಹ್ಯಾಟ್ಗಳಿದ್ದು ಭಾಳ ದೀರ್ಘಕಾಲ. 56 ಅಂತಂದರೆ ಸುಮಾರು 70 ವರ್ಷಗಳು. 70 ವರ್ಷಗಳಿಂದ ಇದ್ದಂಥ ಕ್ಯಾಪನ್ನು ಬದಲಾವಣೆ ಮಾಡಿ ಈಗ ನೀವು ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಕೊಳ್ತಕ್ಕಂಥ ಕ್ಯಾಪ್ಗಳನ್ನೇ ನೀವು ಹಾಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಇದರಿಂದ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತದೆ. ವಿನೂತನವಾಗಿ ತಡಲ್ ಸಂಸ್ಥೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇರುವುದು ನಿಜವಾಗಿಯೂ ಶ್ಲಾಘನೀಯ ಅಂತ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣವರು ಅಭಿಪ್ರಾಯಪಟ್ಟಿದ್ದಾರೆ. ಸಿದ್ದಾಪುರದ ತಣಲ್ ಸಂಸ್ಥೆ ವತಿಯಿಂದ ಬಡ ಕಿಡ್ನಿ ರೋಗಿಗಳಿಗೆ ಡಯಾಲಿಸಿಸ್ ಮಾಡಲು ಸಹಾಯಾರ್ಥವಾಗಿ ಮಾಡ್ತಾ ಇರುವ ಬಿರಿಯಾನಿ ಚಾಲೆಂಜ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಕಿಡ್ನಿ ರೋಗದಿಂದ ಬಳಲುತ್ತಿರುವವರು ಹೆಚ್ಚಾಗಿದ್ದು ಎಲ್ಲರಿಗೂ ಡಯಾಲಿಸಿಸ್ ಮಾಡುವುದು ಅಸಾಧ್ಯವಾಗಿದೆ. ಈ ನಡುವೆ ಬಡವರಿಗಾಗಿ ತಣಲ್ ಸಂಸ್ಥೆ ಕಡಿಮೆ ವೆಚ್ಚದಲ್ಲಿ ಹಾಗೂ ಇನ್ನೂ ಕೆಲವರಿಗೆ ಉಚಿತವಾಗಿ ಮಾಡ್ತಾ ಇರುವುದು ಉತ್ತಮ ಕಾರ್ಯವಾಗಿದೆ. ಇತ್ತೀಚೆಗೆ ತಣಲ್ ಸಂಸ್ಥೆ ಬಿರಿಯಾನಿ ಚಾಲೆಂಜ್ ಎಂಬ ವಾಕ್ಯದೊಂದಿಗೆ ಸಾರ್ವಜನಿಕರಿಗೆ ಬಿರಿಯಾನಿ ನೀಡುವ ಮೂಲಕ ಅದರಿಂದ ಬರೋ ಹಣದಿಂದ ಬಡ ರೋಗಿಗಳ ಚಿಕಿತ್ಸೆಗೆ ನೆರವಾಗ್ತಾ ಇರುವ ಮೂಲಕ ಸಂಘಟನೆಯು ನಿಜವಾದ ಸೇವೆಯಿಂದ ನೀಡ್ತಾ ಇದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರಿಗೂ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಕ್ಕಳ ಬಿರಿಯಾನಿಯನ್ನ ಕುಕ್ ಮಾಡುವ ಮೂಲಕ ನಮ್ಮೊಂದಿಗೆ ಸಹಕರಿಸಿದಂತಹ ಇಸ್ಮಾಯಿಲ್ ಅವರು ಎಲ್ಲರೂ ಕೂಡ ಇಸ್ಮಾಯಿಲ್ ಅವರು ಕೂತ್ಕೊಳ್ಳಿ ಎಲ್ಲರೂ ಕೂಡ ಬಹಳ ಶ್ರಮ ಪಟ್ಟಿರುವಂತಹದ್ದು, ಎಲ್ಲರೂ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇರುವಂತಹದ್ದು, ಯಾರು ಕೂಡ ಯಾವುದೇ ಪ್ರತಿಫಲಾಪೇಕ್ಷೆ
ಕಳೆದ 6 ವರ್ಷ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ. ನಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಚಾನಲ್ ಸಂಸ್ಥೆಯವರು, ನಾನು ಕೂಡ ಅಲ್ಲಿಗೆ ಭೇಟಿ ನೀಡಿದ್ದೇನೆ. ಸಿದ್ದಾಪುರದಲ್ಲಿ ಬಡವರಿಗೆ ಡಯಾಲಿಸಿಸ್ ಯಂತ್ರಗಳನ್ನು ಬಳಸಿ ಡಯಾಲಿಸಿಸ್ ಮಾಡುವಂಥದ್ದು ಕೇವಲ 500 ರೂಪಾಯಿಗೆ ಮಾಡ್ತಾ ಇರುವಂಥದ್ದು ಬಹಳ ಶ್ಲಾಘನೀಯ ಮತ್ತು ಒಂದು ಪುಣ್ಯದ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ರೀತಿಯಾದಂಥ ಬೆಂಬಲವನ್ನು ನಾನು ಕೂಡ ಖಂಡಿತವಾಗಿ ಕೊಡ್ತೇನೆ ಮತ್ತು ಎಲ್ಲ ನಾಗರಿಕರು ಕೊಡಬೇಕು. ವೆಂಕಟೇಶ್ ಅವರು ಕೂಡ ಮುಂದಾಗಿದ್ದಾರೆ ಅಂತ ಕೇಳುವಾಗ ಭಾಳ ಸಂತೋಷ ಆಗ್ತದೆ. ಅಂದರೆ ಇವತ್ತು ಕಿಡ್ನಿ ರೋಗದಿಂದ ಬಳಲ್ತಾ ಇರುವಂಥವ್ರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿದೆ. ನಾವು ವಿರಾಜಪೇಟೆ ಆಸ್ಪತ್ರೆಯಲ್ಲಿ 8 ಡಯಾಲಿಸಿಸ್ ಮಿಷಿನ್ ಇದೆ, 3 ಸುತ್ತು ಮಾಡ್ತಾರೆ, ಆದರೂ ಕೂಡ ಫುಲ್ ಆಗಿದೆ. ವೆಯ್ಟಿಂಗ್ ಇವಾಗ ಭಾಳ ಕಮ್ಮಿ, 1-2 ಮಾತ್ರ ಇದೆ ವೆಯ್ಟಿಂಗ್. ಹಾಗೆ ಅಮೆರಿಕನ್ ಹಾಸ್ಪಿಟಲಲ್ಲಿ ಕೂಡ ನಾನು ಒಂದು ಡಯಾಲಿಸಿಸ್ ಮಿಷಿನನ್ನು ಉಚಿತವಾಗಿ ನೀಡಿದ್ದೀನಿ. ಅಲ್ಲೂ ಕೂಡ 2 ಡಯಾಲಿಸಿಸ್ ಮಿಷಿನ್ ಕಂಟಿನ್ಯೂಸ್ ಆಗಿ ಹೋಗ್ತಾರೆ. ಇದಕ್ಕೆ ಹೆಚ್ಚಿನ ರೋಗಿಗಳಿದ್ದಾರೆ, ಚಿಕಿತ್ಸೆಗೆ ಅವಶ್ಯಕತೆ ಇರುವಂಥವರು ಜನ ತುಂಬ ಇದ್ದಾರೆ. ಮೈಸೂರು, ಬೆಂಗಳೂರು, ಮಂಗಳೂರು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಬಡವರು ಇವತ್ತೊಂದು ಡಯಾಲಿಸಿಸನ್ನು ಮಾಡಬೇಕಾದ್ರೆ 1600-1800 ರೂಪಾಯಿ ಅಂತ ಆಗುತ್ತೆ. 2000 ರೂಪಾಯಿವರೆಗೂ ಹೋಗುತ್ತೆ ಖಂಡಿತವಾಗಿ. ಅದನ್ನು ಕೇವಲ 500 ರೂಪಾಯಿಗೆ ಮತ್ತು ಕೆಲವರಿಗೆ ಉಚಿತವಾಗಿ ಕೊಡುವಂಥ ಕೆಲಸ ಮಾಡಬೇಕು. ಅಂದರೆ ಅದು ಸಾಮಾನ್ಯವಾದಂಥ ಕೆಲಸ ಅಲ್ಲ, ಅದು ಭಾಳ ದೊಡ್ಡ ಪ್ರಮಾಣದ ಒಂದು ಕೆಲಸಕ್ಕೆ ಈ ಸಂಸ್ಥೆಯವರು ಕೈ ಹಾಕಿದ್ದಾರೆ. ಈ ಒಂದು ಬಿರಿಯಾನಿಯನ್ನು ವ್ಯಾಪಾರ ಮಾಡಿ ಅದರಿಂದ ಬರುವಂಥ ಲಾಭದ ಹಣವನ್ನು ಕೂಡ ಈ ಸಂಸ್ಥೆಗೆ ಕೊಟ್ಟು ಅವರು ಮಾಡ್ತಾ ಇರೋಂಥ ಒಳ್ಳೆಯ ಕೆಲಸಕ್ಕೆ ಏನು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀನಿ. ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದರೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲ ಸಮಸ್ತ ನಾಡಿನ ಜನತೆ ಪರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ನನ್ನಿಂದ ಯಾವುದೇ ರೀತಿಯಾದಂಥ ಸಹಕಾರ ಬೇಕಾದರೆ ಖಂಡಿತವಾಗಿ ಸಹಕಾರವನ್ನು ಮತ್ತು ಬೆಂಬಲವನ್ನು ನಿಮ್ಮೊಂದಿಗೆ ಇರುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿ ಈ ನಿಮ್ಮ ಬಿರಿಯಾನಿ ಚಾಲೆಂಜ್ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಅದ್ಭುತವಾಗಿ ಈ ಸಂದರ್ಭ ತಣಲ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮಡಿಕೇರಿ ನಗರದಲ್ಲಿ ಸ್ಥಾಪಿತಗೊಂಡಿರುವ ಸ್ವತಂತ್ರ ಭಾರತದ ಪ್ರಪ್ರಥಮ ಮಹಾನ್ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಪ್ರತಿಮೆ ಮತ್ತು ಸುತ್ತಲಿನ ಉದ್ಯಾನವನದ ಅಭಿವೃದ್ಧಿಗೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ತಮ್ಮ ಶಾಸಕರ ನಿಧಿಯಿಂದ 3 ಲಕ್ಷ ರೂಪಾಯಿಗಳ ಅನುದಾನವನ್ನು ಒದಗಿಸಿದ್ದಾರೆ. ಶಾಸಕರು ಮಡಿಕೇರಿಗೆ ಆಗಮಿಸಿದ ಸಂದರ್ಭ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆನ್ನೀರ ಮೈನಾ ಹಾಗೂ ಮಡಿಕೇರಿ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ಮಂಡೀರ ಸದಾ ಮುದ್ದಪ್ಪ ಅವರು ಅಭಿವೃದ್ಧಿಗೆ ಸಂಬಂಧಪಟ್ಟ ಅಂದಾಜು ಪಟ್ಟಿಯನ್ನು ಸಲ್ಲಿಸಿದರು. ತಕ್ಷಣವೇ ಸ್ಪಂದಿಸಿದ ಶಾಸಕರು ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ನಂತರ ಮಾತನಾಡಿದ ಡಾಕ್ಟರ್ ಮಂತರಗೌಡ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರು ದೇಶ ಕಂಡ ಅಪ್ರತಿಮ ಸೇನಾನಿಗಳಾಗಿದ್ದು ಅವರ ಸಾಧನೆಗಳನ್ನು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಈ ಮಹಾನ್ ಸೇನಾನಿಗೆ ಸಂಬಂಧಪಟ್ಟ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರ ಸದಾ ಇರುತ್ತೆ ಎಂದರು. ಈ ಸಂದರ್ಭ ಮೂಡ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಪ್ರಕಾಶ್ ಆಚಾರ್ಯ ಹಾಗೂ ಪ್ರಮುಖರು ಹಾಜರಿದ್ದರು. ರಾಷ್ಟ್ರ ಪ್ರಶಸ್ತಿ ವಿಜೇತ ಕಂದೀಲು ಕನ್ನಡ ಚಲನಚಿತ್ರದ ನಿರ್ದೇಶಕಿ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಅವರನ್ನ ಸಂಸ್ಕೃತಿ ಸಿರಿ ಬಳಗ ಟ್ರಸ್ಟ್ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿತು. ಈ ಸಂದರ್ಭ ಮಾತನಾಡಿದ ಯಶೋಧ ಪ್ರಕಾಶ್, ತನ್ನ ನಿರ್ದೇಶನದ ಕಂದೀಲು ಕನ್ನಡ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ದೊರೆತಿರುವುದು ಸಂತಸ ಮತ್ತು ಹೆಮ್ಮೆ ಎನಿಸಿದೆ. ಈ ಪ್ರಶಸ್ತಿ ಸಿನಿರಂಗದಲ್ಲಿ ತನ್ನ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದರು. ಟ್ರಸ್ಟ್ನ ಗೌರವಾಧ್ಯಕ್ಷ ಹಾಗೂ ಸರ್ಕಾರಿ ಆಸ್ಪತ್ರೆಯ ತುರ್ತು ಘಟಕದ ಮುಖ್ಯಸ್ಥ ಡಾಕ್ಟರ್ ಕೋಲೆಯಂಡ ಮೋಹನ್ ಅಪ್ಪಾಜಿ ಅವರು ಮಾತನಾಡಿ, 7 ಬೀಳಿಂದ ಸಿನಿಮಾ ರಂಗದಲ್ಲಿ ಚಿತ್ರ ನಿರ್ಮಾಣ ಕಷ್ಟದ ಕೆಲಸವಾಗಿದೆ. ಆದರೆ ನಿರ್ದೇಶಕಿ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಅವರು ಪ್ರಶಸ್ತಿಯವರೆಗೆ ಬೆಳೆದು ನಿಂತಿರುವುದು ಮಹಾ ಸಾಧನೆಯಾಗಿದೆ ಎಂದು ಬಣ್ಣಿಸಿದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಸರ್ಕಾರಿ ಅಭಿಯೋಜಕ ಶ್ರೀಧರನ್ ನಾಯರ್ ಅವರು, ಸಂಘ ಸಂಸ್ಥೆಗಳು ಸಾಧಕರನ್ನು ಸನ್ಮಾನಿಸಿ ಉತ್ತೇಜಿಸುವ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಟ್ರಸ್ಟ್ ಈ ರೀತಿಯ ಉತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಶ್ಲಾಘನೀಯವೆಂದರು. ಟ್ರಸ್ಟ್ನ ಅಧ್ಯಕ್ಷೆ ಈರಮಂಡ ಹರಿಣಿ ವಿಜಯ್ ಅವರು ಮಾತನಾಡಿ, ಯಾವುದೇ ಕಾರ್ಯವನ್ನು ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮದಿಂದ ಮಾಡಿದರೆ ಅರ್ಹತೆ ತಾನಾಗಿಯೇ ಬರುತ್ತೆ ಅನ್ನೋದಕ್ಕೆ
ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕಿ ಯಶೋಧ ಪ್ರಕಾಶ್ ಅವರೇ ಉತ್ತಮ ಸಾಕ್ಷಿಯಾಗಿದ್ದಾರೆಂದರು. ಶಿಕ್ಷಣ ಮತ್ತು ಸಮುದಾಯದ ಅಭಿವೃದ್ಧಿಗೆ ನೀಡಿದ ಕೊಡುಗೆಯಿಂದ ಗುರುತಿಸಿ ರೋಟರಿ ಮಡಿಕೇರಿ ಸಂಸ್ಥೆಯು 3 ಸರ್ಕಾರಿ ಶಾಲಾ ಶಿಕ್ಷಕರಿಗೆ ರೋಟರಿ ನೇಷನ್ ಬಿಲ್ಡರ್ಸ್ ಪ್ರಶಸ್ತಿ ನೀಡಿ ಗೌರವಿಸಿತು. ನಗರದ ರೋಟರಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಡಿಕೇರಿ ಸರ್ಕಾರಿ ಜೂನಿಯರ್ ಕಾಲೇಜಿನ ಕನ್ನಡ ಶಿಕ್ಷಕಿ ಗೌರಿ ಕೆಬಿ, ಕಕ್ಕಬ್ಬೆ ಪ್ರೌಢಶಾಲೆಯ ಇಂಗ್ಲಿಷ್ ಶಿಕ್ಷಕ ಕುಟ್ಟಂಜೆಟ್ಟಿರ ಎಂ ಶರತ್ ಹಾಗೂ ಮಾದಾಪುರದ ಡಿ ಚೆನ್ನಮ್ಮ ಪಿಯು ಕಾಲೇಜಿನ ಪ್ರಾಂಶುಪಾಲ ಸಿಜಿ ಮಂದಪ್ಪ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಡಿಕೇರಿಯ ಚಾಮುಂಡೇಶ್ವರಿ ನಗರದಲ್ಲಿನ ಅಂಗನವಾಡಿ ಕೇಂದ್ರದಲ್ಲಿ ಕಳೆದ 30 ವರ್ಷಗಳಿಂದ ಶಿಕ್ಷಕಿಯಾಗಿದ್ದ ವಿಜಯ ಅವರು ನಿವೃತ್ತಿ ಹೊಂದುತ್ತಿರುವ ಹಿನ್ನೆಲೆ ಅಂಗನವಾಡಿ ಶಿಕ್ಷಕಿ ವಿಜಯ ಅವರನ್ನ ಚಾಮುಂಡೇಶ್ವರಿ ನಗರದ ನಿವಾಸಿಗಳು ಆತ್ಮೀಯವಾಗಿ ಬೀಳ್ಕೊಟ್ರು. ಕಳೆದ 30 ವರ್ಷಗಳಿಂದ ಚಾಮುಂಡೇಶ್ವರಿ ಅಂಗನವಾಡಿ ಕೇಂದ್ರದಲ್ಲಿ ಶಿಕ್ಷಕಿ ವಿಜಯ ಅವರು ಎಲ್ಲರೊಂದಿಗೆ ಬಹಳ ಸ್ನೇಹಜೀವಿಯಾಗಿದ್ದು ಬಹಳ ಆತ್ಮೀಯತೆಯಿಂದ ನಡೆದುಕೊಳ್ತಾ ಇದ್ರು. ಶಿಕ್ಷಕಿ ನಿವೃತ್ತಿ ಹೊಂದಿದ ಹಿನ್ನೆಲೆ ಚಾಮುಂಡೇಶ್ವರಿ ನಗರದ ನಿವಾಸಿಗಳು ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿ ವಿಜಯ ಅವರನ್ನ ಸನ್ಮಾನಿಸಿ ಗೌರವಿಸಿ ಆತ್ಮೀಯವಾಗಿ ಬೀಳ್ಕೊಟ್ರು. ಈ ಸಂದರ್ಭ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಯುವ ಅಧ್ಯಕ್ಷರಾದ ಕವನ್ ಕೊತ್ತೋಳಿ ಹಾಗೂ ಸ್ಥಳೀಯರು ಪಾಲ್ಗೊಂಡಿದ್ದರು.